ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 19ನೇ ಕಂತು ಬಿಡುಗಡೆ ಹಂತಕ್ಕೆ ಬಂದಿದೆಯಾ. ನಾವೀಗ ಸಹಜವಾಗಿ ಸರ್ಕಾರ ನಿಮಗೆ ಏಪ್ರಿಲ್ 2ನೇ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು. ಆದರೆ ಪ್ರತಿ ಬಾರಿ ಸರ್ಕಾರ ಹೇಳಿದಾಗಲೂ ನಾವು ಒಂದು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸ ಪ್ರತಿ ಕಂತುಗಳಲ್ಲೂ ಕೂಡ ನಾವು ಮಾಡ್ತಾ ಬರ್ತಾ ಇದ್ವಿ. ಅದೇ ರೀತಿ ಈ 19ನೇ ಕಂತು ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಅಥವಾ ಸರ್ಕಾರ ಇನ್ನೂ ಕೂಡ ಡಿಲೇ ಮಾಡುತ್ತಾ, 19ನೇ ಕಂತು ನಿಮಗೆ ಯಾವಾಗ ಜಮಾ ಆಗ್ಬೋದು, ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಜನವರಿ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಡಿಸೆಂಬರ್ವರೆಗೂ ಮಾತ್ರ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆ, ಯಾವಾಗ ಜಮಾ ಆಗ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ನು ಮತ್ತು ಏನಿದೆ ಅರ್ಜಿ ಸ್ಟೇಟಸ್ಸು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಗೃಹಲಕ್ಷ್ಮಿ ಹಣ ಸ್ಥಗಿತಗೊಳ್ತಾ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಬರ್ತಾ ಇದೆ. ಆ ವಿಚಾರವಾಗಿ ನಮ್ಮ ಕಡೆಯಿಂದ ಏನು ಕ್ಲಾರಿಟಿ, ನಮ್ಮ ವೀಕ್ಷಕರೇ ಭಾಳಷ್ಟು ಜನ ಪ್ರಶ್ನೆಗಳನ್ನು ಕೇಳಿದಾಗ ಅದು ನಿಜವಾಗ್ಲೂ ಸ್ಥಗಿತಗೊಳ್ತಾ ಇದೆಯಾ, ಕಾರಣ ಏನು, ನಿಜವಾಗ್ಲೂ ಸ್ಟಾಪ್ ಆಗ್ತಿದೆಯಾ ಇಲ್ವಾ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಲಿಕ್ಕೆ ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಕಂಪ್ಲೀಟ್ ಕ್ಲಾರಿಟಿ ಕೂಡ ಕೊಟ್ಟಿದ್ದೀನಿ. ನೀವು ಆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಈ ಮಾಹಿತಿ ಗೊತ್ತಾಗುತ್ತೆ. ಕೆಲವರು ವಿಡಿಯೋನೇ ನೋಡಿಲ್ಲ, ಯಾಕೆ ಸ್ಟಾಪ್ ಆಗ್ತಿದೆ, ಕಾರಣ ಏನು, ಈ ರೀತಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ. ದಯವಿಟ್ಟು ಯಾವುದೇ ಇನ್ಫಾರ್ಮೇಷನ್ ಆದರೂ ಪೂರ್ತಿ ತಿಳ್ಕೊಂಡು ಆಮೇಲೆ ಕಮೆಂಟನ್ನು ಮಾಡಿ, ಓಕೆನಾ. ಈಗ ವಿಷಯಕ್ಕೆ ಬರೋಣ. ಗೃಹಲಕ್ಷ್ಮಿ 19ನೇ ಕಂತು ಅರ್ಜಿ ಸ್ಟೇಟಸನ್ನು ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ನಲ್ಲಿ ನೀವು ಚೆಕ್ ಮಾಡಿಸ್ಬೋದು. ಬಟ್ ಆದರೆ ಇಲ್ಲಿ ಚೆಕ್ ಮಾಡಿಸಿದಾಗ ಬಿಡುಗಡೆ ಹಂತಕ್ಕೆ ಬಂದಿದೆಯಾ, ಸರ್ಕಾರ ಒಂದು ಕಡೆ ಹೇಳಿಕೆ ಕೊಟ್ಟರೆ ನಾವು ಒಂದು ಕಡೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಸಿ ತಿಳ್ಕೊಳ್ಬೇಕಾಗಿರೋದು ಮುಖ್ಯವಾದ ಕೆಲಸ, ಓಕೆನಾ. ಬಟ್ ಆದರೆ ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ, ಈಗ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನಾವು ಮೊದಲು ಚೆಕ್ ಮಾಡಿದಾಗ ಪುಷ್ಟು DBT ಅಂತ ಬಂದ ನಂತರ ಹಣ ಬಿಡುಗಡೆ ಆಗ್ತಾ ಇತ್ತು, ಓಕೆನಾ. ಯಾವುದೇ ಕಂತಾದರೂ ನಾವು ಚೆಕ್ ಮಾಡಿದಾಗ ಪುಷ್ಟು DBT ತೋರಿಸ್ತಾ ಇತ್ತು. ಬಟ್ ಆದರೆ ಇವಾಗ ಯಾವಾಗ ತಾಲೂಕ್ ಪಂಚಾಯಿತಿ ಮಟ್ಟದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೋಗಿ ಮತ್ತೆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದ ನಂತರ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಪುಷ್ಟು DBT ತೋರಿಸ್ತಾ ಇಲ್ಲ, ಓಕೆನಾ. ಪ್ರೋಸೆಸ್ ಇನ್ CDPO ಆಫೀಸ್ ಅಂತ ಬರ್ತಾ ಇದೆ, ಅಷ್ಟೇ ಬಿಟ್ಟರೆ ಪುಷ್ಟು DBT ತೋರಿಸ್ತಾ ಇಲ್ಲ. ಬಟ್ ಆದರೆ ಯಾರು ಕೂಡ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ 19ನೇ ಕಂತು ಇನ್ನೂ ಪುಷ್ಟು DBT ಅಂತ ಬಂದಿಲ್ಲ ಸರ್, ನಮಗೆ ಹಣ ಬರೋದಿಲ್ವಾ, ಲೇಟ್ ಆಗುತ್ತಾ ಅಂಥೇಳಿ ವರಿ ಮಾಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ಸರ್ಕಾರದ ವೆಬ್ಸೈಟಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಆಗ್ತಾ ಇಲ್ಲ. ನೀವು ಚೆಕ್ ಮಾಡೋದಕ್ಕೆ ಹೋದರೆ ಪುಷ್ಟು DBT ತೋರಿಸಲ್ಲ. ಬಟ್ ಆದರೆ ಹಣ ಯಾವಾಗ ಬಿಡುಗಡೆ ಆಗ್ಬೋದು, 19ನೇ ಕಂತಿನ ಹಣ ನಮ್ಮ ಖಾತೆಗೆ ಯಾವಾಗ ಬರ್ಬೋದು ಅಂತ ನೋಡೋದಕ್ಕೆ ಹೋದರೆ ಈಗ ಏಪ್ರಿಲ್ 2ನೇ ವಾರ ಈಗ ಆಲ್ರೆಡಿ ಶುರುವಾಗಿದೆ, ಬರಬೇಕಾಗಿತ್ತಲ್ಲ ಹಣ, ಇನ್ನೂ ಕೂಡ ಜಮಾ ಆಗಿಲ್ಲಲ್ಲ ಅಂತ ನೋಡೋದಕ್ಕೆ ಹೋದರೆ ನಿಮಗೆ ಏಪ್ರಿಲ್ 10ರಿಂದ 15ನೇ ತಾರೀಕು ಒಳಗಡೆ ಯಾವುದಾದ್ರೂ ಒಂದು ದಿನಾಂಕದ ಒಳಗಡೆ ಹಣ ಬಿಡುಗಡೆ ಆಗುತ್ತೆ. ಡೋಂಟ್ ವರಿ, ಖಂಡಿತವಾಗ್ಲೂ ಮೊದಲು ಯಾವ ಜಿಲ್ಲೆ ಶುರುವಾಯಿತು ಎಲ್ಲ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣ ಇದೇ ಫೆಬ್ರವರಿ 15 ಒಳಗಡೆ ಬಿಡುಗಡೆ ಆಗುತ್ತೆ. ನಿಮಗೇನಾದರೂ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಡೈರೆಕ್ಟ್ ಮೆಸೇಜನ್ನು ಕಳಿಸಿ, ಓಕೆನಾ. ಹಾಗಾಗಿ ಏನಿದೆ ಲೇಟೆಸ್ಟ್ ಅಪ್ಡೇಟು ಪ್ರತಿದಿನ ಒಂದಲ್ಲ ಒಂದು ಹೊಸ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.